ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪಾಠಾಧಾರಿತ ಮೂಲ್ಯಾಂಕನ LBA 2026-27ರಲ್ಲಿ 7ನೇ ತರಗತಿ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತೆ ಮೊದಲ ಪದ್ಯಪಾಠ ಪಡನಾ ಹೈ ಜಿ ಪಡನಾ ಹೈ, ಎರಡನೇ ಗದ್ಯಪಾಠ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಇವೆರಡನ್ನ ಸೇರಿಸಿ 20 ಅಂಕಗಳ ಒಂದು LBA ಟೆಸ್ಟ್ ಪೇಪರನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಕೂಡ ಇದೇ ಥರನಾಗಿರ್ತಕ್ಕಂಥ LBA ಟೆಸ್ಟ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಸೊ ತಮಗೆ ಬೇಕು ಅನಿಸಿದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು PDF ಬೈ ಮಾಡ್ಬೋದು. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ಉದ್ದೇಶಗಳಲ್ಲಿ ಸ್ಮರಣೆಗೆ 7 ಅಂಕ, ಸಮಜ್ನಾಗೆ 9, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 6 ಅಂಕ, ಸಾಮಾನ್ಯ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 9 ಅಂಕ, ಲಘು ಉತ್ತರ 7 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕದ ಒಂದು ಪರೀಕ್ಷೆ ಇತ್ತು. ಇಷ್ಟು ಏನಾಗಿತ್ತಂದರೆ ಪ್ರಶ್ನೆ ಪತ್ರಿಕೆ ರಚನೆ ವಿನ್ಯಾಸಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇವಾಗ ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಉತ್ತರ ಪತ್ರಿಕೆಯ ಪುಟಕ್ಕೇ ಕರೆದುಕೊಂಡು ಹೋಗ್ತೀನಿ. पाठाधारित मूल्यांकन LBA 2026-27 पढ़ना है जी पढ़ना है, अध्यापक और विद्यार्थी, कक्षा 7, विषय तृतीय भाषा हिंदी, अंक 20, समय 60 मिनट. ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಒಟ್ಟು 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಅದನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಇನಾಮ್ ಶಬ್ದ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಪುರಸ್ಕಾರ, ಪರಿಶ್ರಮ, ಸಹಾಯತಾ, ಮಾರ್ಗ. ಸೊ ಇನಾಮ್ ಅಂದರೆ ಆಪ್ಷನ್ ಎ ಪುರಸ್ಕಾರ ಇಸ್ ದ ರೈಟ್ ಆನ್ಸರ್. ಇನ್ನು ಬಾಲಕ್ ಶಬ್ದಕ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಬಾಲಕದು ಸ್ತ್ರೀಲಿಂಗ ಶಬ್ದ ಏನಾಗ್ತದಪ್ಪ ಅಂದ್ರೆ ಬಾಲಿಕಾ ಇಸ್ ದ ರೈಟ್ ಆನ್ಸರ್. ಇನ್ನು ಕಾಮ್ ಶಬ್ದಕ್ಕೂ ಅಂಗ್ರೇಜಿ ಮೇ ಕತೆ ಹೇ ಅಂತ ಕೇಳಿದ್ದಾರೆ. ಸೊ ಕಾಮ್ಗೆ ಅಂಗ್ರೇಜಿ ಒಳಗೆ ಏನಂತಾರಪ್ಪ ಅಂದರೆ ಆಪ್ಷನ್ ಬಿ ವರ್ಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎಲ್ಲವನ್ನು LBAದಿಂದನೇ ತೆಗೆದುಕೊಂಡಿದ್ದೀವಿ. LBA ಬಿಟ್ಟು ಈ ಬೇರೆ ಯಾವುದೇ ಪ್ರಶ್ನೆಗಳು ಇಲ್ಲ. ಅನುರೂಪತಾ ಪ್ರಶ್ನೆ 4, ಮಯಾಂಕ್ ಜಿ ಕಾ ಜನ್ಮ ವರ್ಷ 1925. ಮಯಾಂಕ್ ಜಿ ಕಾ ಜನ್ಮಸ್ಥಾನ ಅಂತ ಕೇಳಿದ್ದಾರೆ. ಸೊ ಮಯಾಂಕ್ ಅವರ ಜನ್ಮಸ್ಥಾನ ಉತ್ತರ ಪ್ರದೇಶಕ್ಕೆ ಕಾನ್ಪುರ್ ಇಸ್ ದ ರೈಟ್ ಆನ್ಸರ್. ಇನ್ನು ಮೆಹನತ್ ಅಂದರೆ ಪರಿಶ್ರಮ, ಭಗವಾನ್ ಡ್ಯಾಶ್ ಅಂತ ಇದೆ. ಸೊ ಭಗವಾನ್ ಏನಾಗ್ತದೆ ಈಶ್ವರ್ ಅಂತ ಬರ್ತದೆ. ಛಾತ್ರ ಛಾತ್ರ ಆಗ್ತದೆ, ಎಸ್ ಸ್ತ್ರೀಲಿಂಗ ರೂಪ. ಸದಸ್ಯದ ಏನಾಗ್ತದೆ ಸದಸ್ಯ ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಟೋಟಲಿ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. इम्तिहान में पास होने के लिए क्या क्या करना चाहिए ಅಂತ ಕೇಳಿದ್ದಾರೆ. ಸೊ इम्तिहान में पास होने के लिए हमें पढ़ना चाहिए ಅಂತ ಇತ್ತು. ಇನ್ನು रमेश की बहन का नाम क्या है ಅಂತ ಕೇಳಿದ್ದಾರೆ. ಸೊ रमेश की बहन का नाम राधा है इज द आंसर. ಇನ್ನು राधा कहाँ पढ़ती है ಅಂತ ಕೇಳಿದ್ದಾರೆ. ಸೊ राधा सरकारी हाईस्कूल में पढ़ती है. ಇನ್ನು 2 ಅಂಕದ್ದು 2 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 4 ಮಾರ್ಕು. मस्ती के दिन कब होंगे ಅಂತ ಕೇಳಿದ್ದಾರೆ. जब स्कूल की छुट्टी होगी, पिक्चर होगी, पिकनिक होगी और मस्ती के दिन होगी. इन्हें किसने कहा, किससे कहा ಅಂತ ಕೇಳಿದ್ದಾರೆ. ನಮಸ್ತೆ ಗುರುಜಿ. ಸೊ ನಮಸ್ತೆ ಗುರುಜಿ ಅಂತಕ್ಕಂಥ ವಾಕ್ಯವನ್ನು ವಿದ್ಯಾರ್ಥಿ ಹೇಳಿದ. ಯಾರಿಗೆ ಅಂದರೆ ಗುರುಜಿಗೆ ಹೇಳಿದ. ಇನ್ನು 3 ಅಂಕದ ಪ್ರಶ್ನೆ, ಒಂದು ವಾರ್ತಾಲಾಪವನ್ನು ಬರೀಬೇಕು. ಸಂಭಾಷಣೆ ಯಾರು ಅಧ್ಯಾಪಕ ಅವ್ರ ವಿದ್ಯಾರ್ಥಿ ನಡುವೆ ಅಥವಾ ದುಕಾನ್ದಾರ್ ಮತ್ತು ಗ್ರಾಹಕರ ನಡುವೆ. ಒಂದು ಸರಳವಾಗಿರ್ತಕ್ಕಂಥ ನಿಮ್ಮ ಜೀವನದ ನೈಜ ಘಟನೆಗಳನ್ನು ಆದರ್ಶನೋ ಅಥವಾ ಊಹಿಸಿಕೊಂಡು ನೀವೇನು ಮಾಡಬೇಕು ಬರಿಬೇಕು. ಇದರಲ್ಲಿ ವಾಕ್ಯಗಳಾಗಿರ್ಬೋದು, ವರ್ತನೆ, ಭಾಷಾ ಪ್ರಯೋಗ ಕರೆಕ್ಟಾಗಿದ್ದರೆ ನಿಮಗೆ ಮಾರ್ಕ್ಗಳನ್ನು ಕೊಡ್ತಾರೆ. ಪದ್ಯ ಪೂರ್ಣ ಮಾಡಬೇಕು. ಫಿರ್ ಗರ್ಮಿದಿಂದ ಡ್ಯಾಶ್ ಕೆ ದಿನವರೆಗೆ ಇದೆ. ಫಿರ್ ಗರ್ಮಿ ಕಿ ಚುಟ್ಟಿ ಹೋಂಗಿ, ಹೋಂಗೆ ಮೌಜ್ ಮಜೆ ಕೆ ದಿನ್ ಇದೆ. ಎಸ್ ಪಿಕ್ಚರ್ ಹೋಗಿ, ಪಿಕ್ನಿಕ್ ಹೋಗಿ, ಹೋಂಗೆ ತಬ ಮಸ್ತಿ ಕೆ ದಿನ್ ಅಂತ ಇತ್ತು. ಇಷ್ಟು ಎಸ್ ಫಸ್ಟ್ ಲೆಸನ್ ಪಡನಾ ಹೈ ಜಿ ಪಡನಾ ಹೈ, ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಇವೆರಡರ ನಡುವಿನ ಒಂದು LBA ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋ ಹೇಗನ್ಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. PDF ಬೇಕಾದರೆ 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.